ಸಿಎಂ ವಿರುದ್ಧವಾಗಿ ಇಡಿ ತನಿಖೆ ವಿಚಾರಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಇಡಿ ಇಸಿಐಆರ್ ದಾಖಲಿಸಿರುವಂತಹ ವಿಚಾರನೆ ಬೇರೆ ಇದು. ಒಂದು ಕಡೆಯಲ್ಲಿ ಮುಡಾ ಸೈಟ್ ವಾಪಸ್ ನೀಡುವುದಾಗಿ ಸಿಎಂ ಪತ್ನಿ ಪತ್ರವನ್ನ ಬರೀತಾರೆ. ಮುಡಾ ಸೈಟ್ಗಳನ್ನ ಹಿಂದಿರುಗಿಸೋದಕ್ಕೆ ನಾನು ಬಯಸ್ತೀನಿ ಅನ್ನೋದಾಗಿ ಅವರು ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಇಸಿಐಆರ್ ದಾಖಲಿಸಿರುವಂತಹ ಪ್ರಕರಣ ಅದು ಬೇರೆನೇ ಇದೆ. ನೋಡಿ, ಇವತ್ತು ಸಂಜೆನೆ ಪತ್ರವನ್ನು ಬರೀತಾರೆ ಪಾರ್ವತಿ ಅವರು. ಮುಡಾ ಅಧಿಕಾರಿಗಳ ಕೈ ಕೂಡ ಸೇರುತ್ತೆ ಇದು. ಒಟ್ಟು 14 ನಿವೇಶನಗಳ ಕ್ರಯ ಪತ್ರವನ್ನು ನಾನು ಹಿಂದಿರುಗಿಸ್ತೀನಿ ಅನ್ನೋದಾಗಿ ಅವರು ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಇದು ರಾಜಕೀಯವಾಗಿ ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ. ಚೈತ್ರ, ಇದ್ರ ಜೊತೆಗೆ ಈಗ ಬೈರತಿ ಸುರೇಶ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸಚಿವರಾದಂಥ ಸುರೇಶ್ ಅವರು, ನಗರಾಭಿವೃದ್ಧಿ ಇಲಾಖೆ ಸಚಿವರು ಕೂಡ ಅವ್ರು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾರೆ. ಸುರೇಶ್ ಅವರೇ, ವೆರಿ ಇಂಪಾರ್ಟೆಂಟ್ಲಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳು ನಿಮ್ಗೆ ಗೊತ್ತಾಗಿರ್ಬೋದು. ಇಲ್ಲಿ 2 ವಿಚಾರ ಇದೆ. ಒಂದು, ಮುಖ್ಯಮಂತ್ರಿಗಳವರ ಪತ್ನಿ ಪಾರ್ವತಮ್ಮನವರು ಸೈಟ್ ವಾಪಸ್ ಮಾಡಿರುವಂಥದ್ದು. ಮತ್ತೊಂದು, ಇಡಿ ಇಲಾಖೆಯವರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮೂಡಾದಿಂದ ಫಂಡ್ಸ್ ಡೈವರ್ಟ್ ಆಗಿದೆ ಅಂತ ಆರೋಪ ಇದೆ. ಈ 2 ವಿಚಾರಕ್ಕೆ ತಾವೇನು ಹೇಳ್ತೀರಿ ಸರ್? ಹಲೋ, ಕೇಳಿಸ್ತಾ ನಾನು ಮಾತಾಡೋದು? ಕೇಳಿಸ್ತದೆ, ಮಾತಾಡಿ ಸರ್. ಅದೇ, ಈಗ ಪ್ರಮೋದರೇ, ನಂಬರ್ 1 ವಿಚಾರ, ಈಗ ಕೂಡ ಸೈಟ್ಗಳು ವಾಪಸ್ ಕೊಟ್ಟಿದ್ದಾರೆ ಮೇಡಮ್ ಅಂತ. ಹೌದು. ಈಗ ಅವರು, ನಾನು ನಿಮ್ಮ ಟಿವಿಲಿ ನೋಡಿರೋ ಪ್ರಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳಿಸ್ತಾ ಇದೆ. ಹಾ, ಈಗ ಏನು ಅಂದ್ರೆ, ಈಗ ಈ ಘಾಸಿ ಆಗಿದೆ, ನನ್ಗೆ ಯಾವ್ದು ಬೇಕಾಗಿಲ್ಲ ಸೈಟ್ಸ್ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಕೊಟ್ಟಿದ್ದಾರೆ. ಓಕೆ. ಅವ್ರಿಗೆ ಬಂದಂತ ಸೈಟ್ಸ್, ಇದು ಚೀಫ್ ಮಿನಿಸ್ಟರ್ಗೂ ಸಂಬಂಧ ಇಲ್ಲ, ಮಗನಿಗೂ ಸಂಬಂಧ ಇಲ್ಲ, ನನಗೆ ಸ್ವಂತ ಅಣ್ಣ ಕೊಟ್ಟಿದ್ದು ಅಂತ ಹೇಳಿ ಅವ್ರು ವಾಪಸ್ ಕೊಟ್ಟಿದ್ದಾರೆ. ಹೌದು, ಅದು ಅವ್ರಿಷ್ಟ ಅಷ್ಟೇನೆ. ಓಕೆ. ಬಟ್ ಬಹಳ ಬೇಜಾರು ಮಾಡ್ಕೊಂಡು ಕೊಟ್ಟಿದ್ದಾರೆ. ಈ ತರ ಚೀಫ್ ಮಿನಿಸ್ಟರ್ಗೆ ಎಲ್ಲ ಬಹಳ ಹರ್ಟ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ. ರೈಟ್. ಇನ್ನೊಂದು, ಇಡಿ ವಿಚಾರಕ್ಕೆ ತಾವೇನು ಹೇಳ್ತೀರಿ ಸರ್? ಕೇಳಿದ್ರಲ್ಲ, ಇಡಿ ವಿಚಾರ. ಇಡಿ ಈಗ ರೇಡ್ ಮಾಡಿ ಇಡಿ ಹೇಳ್ತಾ ಇರುವಂಥದ್ದು ಏನು ಅಂದರೆ, ಈ ಒಂದು ಮೂಡಾದಲ್ಲಿ ಒಂದು ಮೂಡಾದಲ್ಲಿರುವಂಥ ಫಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಲಾಗಿದೆ. ಪ್ರಮುಖವಾಗಿ ಶ್ರೀರಂಗಪಟ್ಟಣ ಸೇರಿದಂತೆ ಇತರೆ ಕೆಲಸಗಳಿಗೆ ಡೈವರ್ಟ್ ಮಾಡಲಾಗಿದೆ ಅಕ್ರಮವಾಗಿ ಅಂತ ಆರೋಪ ಇರುವಂಥದ್ದು. ಆ ಆ್ಯಂಗಲಲ್ಲಿ ತನಿಖೆ ಮಾಡಲಾಗ್ತಿದೆ ಅಂತ ಹೇಳ್ತಾ ಇದೆ. ಇಡಿ ರೇಡ್ ಬಗ್ಗೆ, ಇಡಿ ದಾಖಲೆ ಬಗ್ಗೆ ಸರ್? ಇಲ್ಲ, ಅದು ಕನ್ಫ್ಯೂಷನ್ ಇದೆ ಅನಿಸ್ತೈತೆ ಪ್ರಮೋದ್ ಸರ್. ಹೇಳಿ. ಈ 364 ಕೋಟಿ ಫಂಡ್ ಇದು ಡೈವರ್ಟ್ ಆಗಿರೋದಲ್ಲ, ಇದು ಕ್ಯಾಬಿನೆಟ್ ಡಿಸಿಷನ್ 2022ರಲ್ಲಿ. ಓಕೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿರ್ಬೇಕಂದ್ರೆ. ಓಕೆ. ನಮ್ಮ ಸರ್ಕಾರದಲ್ಲಿ ಆಗಿರೋದಲ್ಲ. ಓಕೆ ಸರ್, ಈಗ ಇಡಿ ಎಂಟ್ರಿ ಆಗ್ತಿರೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಡಿ ಒಂದು ಪ್ರಕರಣದಲ್ಲಿ ಕೇಸ್ ಹಾಕೊಂಡಿರುವಂಥದ್ದು. ಸಹಜವಾಗಿ ಈಗ ನೇರವಾಗಿ ಆರೋಪಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಇದೆಲ್ಲ ಪೊಲಿಟಿಕಲಿ ಮಾಡ್ತಾ ಇರುವಂಥದ್ದು, ದ್ವೇಷ ರಾಜಕಾರಣ ಇದರಲ್ಲಿದೆ. ಹೀಗಾಗಿ ಇಡಿ ಮೂಲಕ ಕಟ್ಟಾಕ್ಲಾಗ್ತಾ ಇದೆ ಅಂತ ತಾವು ಸಚಿವರಾಗಿ ಏನು ಹೇಳ್ತೀರಾ ಸರ್? ತಮ್ಮ ಇಲಾಖೆ ಮೇಲೆ ಪ್ರಮುಖವಾದಂಥ ಜವಾಬ್ದಾರಿ ಇದೆ ಈ ಒಂದು ಪ್ರಕರಣದಲ್ಲಿ. ಹೇಳಿದ್ರಲ್ಲ 364 ಕೋಟಿ ಫಂಡ್ ಡೈವರ್ಷನ್ ಅಂತ. ಆ ಫಂಡ್ ಡೈವರ್ಷನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲ್ಲ ಆಗಿರೋದು. ಓಕೆ. ಅದು ಯಾಕಂದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರೋದ್ರಿಂದ ನನಗೆ ಗೊತ್ತು. 2022ರಲ್ಲಿ ಫಂಡ್ 1 ಫಂಡ್ 2 ಅಂತ ಇರ್ತದೆ ಮೂಡಲ್ಲಿ. ಓಕೆ. ಯಾವ್ಯಾವ ಕೆಲಸಕ್ಕೆ ಏನೇನು ಉಪಯೋಗಿಸ್ಬೇಕು ಅಂತ ಹೇಳಿ, 1 ಟೈಮ್ ಏನು ಡೆವಲಪ್ಮೆಂಟ್ ಅಂತ ಹೇಳಿ. ಓಕೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ಕೊಂಡು ಅವರೇನೆ ಟೆಂಡರ್ ಕರೆದು ಅವ್ರು ಮಾಡಿರೋದು, ನಾಟ್ ಸಿದ್ದರಾಮಯ್ಯ ಸರ್. ಇದರಲ್ಲಿ ಫಂಡ್ ಡೈವರ್ಷನ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಸರ್? ಈಗ ಇರುವಂಥದ್ದು, ಯಾರೇ ತಪ್ಪು ಮಾಡಲಿ, ಒಂದು ವೇಳೆ ತಪ್ಪಾಗಿದ್ರೆ ಅಂದರೆ ಅಕ್ರಮವಾಗಿ ಮಾಡಿದ್ರೆ ಅದೇ ಒಂದನೇದಾಗಿ ತಪ್ಪು. ಎರಡನೇದು, ಅಕ್ರಮ ಆಗಿದ್ರು ಕೂಡ ಯಾಕೆ ರಿವರ್ಸ್ ಮಾಡಿಲ್ಲ ಅಂತ ನಾಳೆ ಪ್ರಶ್ನೆ ಬರ್ಬೋದು. ಹೀಗಾಗಿ ಏನು ತಪ್ಪಾಗಿದೆ? ಇದರಲ್ಲಿ ಅಧಿಕಾರ ಇದೆ ಅನಿಸ್ತದೆ ಪ್ರಮೋದ್. ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗ್ತಿಲ್ಲ ನನಗೆ. ಓಕೆ. ಬಟ್ ಕ್ಯಾಬಿನೆಟ್ಗೆ ಅಧಿಕಾರ ಇದೆ ಇರುವಂತ ಫಂಡ್ ನ ಡೆವಲಪ್ಮೆಂಟ್ಸ್ಗೆ ಉಪಯೋಗಿಸ್ಕೊಳ್ಳಿಕ್ಕೆ. ಓಕೆ. ಅದನ್ನು ನಾವು ಮಾಡಿರೋದಲ್ಲ. ಓಕೆ ಸರ್, ಈಗ ಇಡಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದ ಮಾಡಿರೋದು. ರೈಟ್ ಸರ್. ಈಗ ಇಡಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಇಡಿ ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಆತಂಕ ಏನಾದ್ರು ಇದೆಯಾ? ಯಾಕಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು ಇದು. ಇಲ್ಲ ಪ್ರಮೋದ್, ನಾವು ಮಾಡ್ಲೇ ಇಲ್ಲಲ್ಲ. ಅದು
ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರು ಮಾಡ್ಬೇಕಷ್ಟೇ. ರೈಟ್, ಬಟ್ ಈ ಇಡೀಗ ದಾಖಲು ಮಾಡ್ಕೊಂಡಿದೆ ಕೇಸನ್ನ, ಏನ್ ಹೇಳ್ತೀರಿ ಸರ್? ಪ್ರಮೋದ್ ಅದು ರೈಟ್, ಬಟ್ ಈಗ ಇಡಿ ಈಗ ದಾಖಲು ಮಾಡ್ಕೊಂಡಿದೆ, ಈಗ ಇನ್ನಷ್ಟು ಡೀಟೇಲ್ ಬರ್ಬೇಕಾಗಿದೆ ಅಂದ್ರೆ ಯಾವ ಆಧಾರದಲ್ಲಿ ತನಿಖೆ ಆಗ್ಬೇಕು, ಇನ್ಫ್ಯಾಕ್ಟ್ FIR ಏನಿದೆ ಏನೋ ಇಲ್ಲ ಅಂತಪ್ಪ ನೀವು ಮಾಡ್ತಾ ಇರೋದು. ಬಟ್ ನಾವು ಮಾಡ್ಲೇ ಇಲ್ಲಲ್ಲ, ಅದು ನಮ್ಮ ಕ್ಯಾಬಿನೆಟ್ ಅಲ್ಲಿ ನಾನು ಇರ್ತೀನಿ, ನನ್ ಮುಖಾಂತರನೇ ಹೋಗ್ಬೇಕಲ್ವಾ ಪ್ರಪೋಸಲ್. ರೈಟ್, ನಾನಂತೂ ಪ್ರಪೋಸಲ್ ಕಳ್ಸಿಲ್ಲ, ಸಿದ್ದರಾಮಯ್ಯನವರು ಮಾಡಿಲ್ಲ. ಓಕೆ ಓಕೆ ಸರ್. ಪ್ರಮೋದ್, ಐ ಹ್ಯಾವ್ ಅ ಕ್ವೆಶ್ಚನ್. ಸುರೇಶ್ ಅವರೇ, ಇದೀಗ ಭೈರತಿ ಸುರೇಶ್ ಅವರೇ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಈ ಪಂಚ ಗ್ಯಾರಂಟಿಗಳಿಗೆ ವಾಲ್ಮೀಕಿ ನಿಗಮ ಹಗರಣದ ಹಣವನ್ನ ಬಳಸಿದಾಗ ಆ ರೀತಿಯಾಗಿ ಬಳಸಿದ್ರೆ ತಪ್ಪೇನು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ಸಿಎಂ ಅವರು. ಆದ್ರೆ ಇಲ್ಲಿ ಆ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕಾಗತ್ತಾ? ಮೇಡಮ್, ಇದು ಡೆವಲಪ್ಮೆಂಟ್ ಕೆಲಸಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಮಾಡಿರೋದು. ಅವರು ಯಾವ ವಿಚಾರದಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಆಸ್ ಎ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಏನಾದ್ರು ಆತರ ಟೆಂಡರ್ ಮಾಡ್ಬೇಕಾದ್ರೆ ನನ್ ಮುಖಾಂತರ ಫೈಲ್ ಕ್ಯಾಬಿನೆಟ್ ಹೋಗಿರ್ಬೇಕು. ಆದ್ರೆ ನನ್ನಲ್ಲಿರೋ ಮಾಹಿತಿ ಪ್ರಕಾರ ಇದು ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು. ಅಂದ್ರೆ ಬೇರೆ ಬೇರೆ ವರುಣಾ ಕ್ಷೇತ್ರಕ್ಕೆ ಹಣವನ್ನ ಬಳಸಿದಿರೋ ಅದೆಲ್ಲವೂ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಾಗಿದ್ದಂತನಾ? ನಾಟ್ ಓನ್ಲಿ ಫಾರ್ ವರುಣಾ ಕ್ಷೇತ್ರ, ಈಗ ಪಕ್ಕ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ ದುಡ್ಡು. ಈಗ ಈ ಮೂಡ ಇದೆಯಲ್ಲ ಮೇಡಮ್, ಈ ಮೂಡಾಗೆ ಬಹಳಷ್ಟು ಕ್ಷೇತ್ರಗಳು ಬರ್ತದೆ. ಮೈಸೂರು ಮತ್ತೆ ಶ್ರೀರಂಗಪಟ್ಟಣ ಇವೆಲ್ಲ ಕಾನ್ಸ್ಟಿಟ್ಯೂನ್ಸೀಸ್ ಬರ್ತದೆ. ಆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗಿರುವಂತ ಮಾಹಿತಿ. ಅಂದ್ರೆ ಅವಕಾಶ ಇದೆ ಅಂತ ನಿಮ್ಮ ಪ್ರಕಾರ ಅದೇನು ತಪ್ಪಲ್ಲ? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಇದು ಕುಲಪುಷ್ಪವಾಗಿ ಹೋಗ್ಬೇಕು. ಈಗ ನೀವು ವಿಚಾರ ಪ್ರಸ್ತಾಪ ಮಾಡಿದವರು ನಾಳೆ ನಾನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಕೇಳ್ಕೊಬೇಕಾಗ್ತದೆ ಅದನ್ನಷ್ಟೇನೆ. ಬಟ್ ಆವಾಗೇನೆ ಆಗಿರೋದು, ಅದಂತೂ ನನಗೆ ಗೊತ್ತು. ಈ 364 ಕೋಟಿ ನೀವೇನ್ ಪ್ರಸ್ತಾಪ ಮಾಡಿದ್ರಲ್ಲ ಈಗ, ಇದು ಬಿಜೆಪಿ ಸರ್ಕಾರದಲ್ಲಿ ಇದು ಕ್ಯಾಬಿನೆಟ್ ಅಲ್ಲಾಗಿ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಮಾಡಿರೋದನ್ನ. ರೈಟ್ ಸರ್. ಇದ್ರ ಜೊತೆಗೆ ಈಗ ಪಾರ್ವತಮ್ಮನವರು, ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಏನು ವಾಪಸ್ ಮಾಡಿದ್ದಾರೆ ಸೈಟ್, ಅದೇ ವಿಚಾರವಾಗಿ ರಾಜಕೀಯವಾಗಿ ಕೂಡ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ತಪ್ಪೇ ಮಾಡದೇ ಇದ್ರೆ ಯಾಕೆ ವಾಪಸ್ ಮಾಡ್ತಾ ಇದ್ರು ಅಂತ ಸಹಜವಾಗಿ ಈ ಪ್ರಶ್ನೆ ಕಾಂಗ್ರೆಸ್ ನಾಯಕರನ್ನು ಕೂಡ ಕೇಳಲಾಗ್ತಾ ಇದೆ. ತಾವೇನು? ಈಗ ಸೈಟ್ ತಗೊಂಡಿದ್ ತಪ್ಪು ಅಂದ್ರು, ಈಗ ವಾಪಸ್ ಕೊಟ್ರೇನು ಅದನ್ನು ತಪ್ಪು ಅಂದ್ರೆ ಈಗ ಏನ್ ಮಾಡ್ಬೇಕು ಮೇಡಮ್ ಅವರು? ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಅತ್ಯಂತ ನೋವಿನಿಂದ ತನ್ನ ಲೆಟರ್ ಅಲ್ಲೇ ಬರೆದಿದ್ದಾರೆ. ನಿಮ್ಮ ಟಿವಿಲೇ ಓದ್ದೆ ನಾನು, ಇಷ್ಟೊತ್ತು ನಮ್ಮ ಮೇಡಮ್ ಓದ್ತಾ ಇತ್ತು ಅವ್ರು ಏನೇನು ಹೇಳಿದ್ದಾರೆ ಅಂತ. ಅಷ್ಟೊಂದು ಅವರು ಹೇಳ್ಕೊಂಡು ಸೈಟ್ ವಾಪಸ್ ಕೊಟ್ರೇನು ಅವ್ರು ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ನಾವು? ಮತ್ತೆ ಏನ್ ಮಾಡೋದು ಅವ್ರಿಗೆ? ಅಲ್ಲ, ತಪ್ಪು ಮಾಡದೇ ಇದ್ರೆ ಯಾಕೆ ಕೊಡ್ತಾ ಇದ್ರು ಅಂತ ಒಂದು ಹೊಸ ವಾದ ಬರುತ್ತೆ. ಇದರಿಂದ ತಪ್ಪು ಮಾಡಿದ್ರೆ ಕೇಸ್ ಮೇಲೆ ಪರಿಣಾಮ ಬೀರಲ್ಲ ಅಂತ ಅವ್ರು ಹೇಳೋದು ವಿಪಕ್ಷದವರು. ಅಲ್ಲ ಪ್ರಮೋದ್ ಅವರೇ, ಈಗ ಅವರಿಗೆ ಮನಸ್ಸಿಗೆ ಗಾಚಿ ಆಗಿದೆ, ಬೇಜಾರಾಗಿದೆ. ನಾನು ನನ್ನ ಸಹೋದರನಿಂದ ತಗೊಂಡಿದ್ದಂತ ಸೈಟ್ಗಳ ಬಗ್ಗೆ ಇಷ್ಟೊಂದು ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಅದನ್ನ ತೃಣಕ್ಕೆ ಸಮ ಅಂತ ಹೇಳ್ಬಿಟ್ಟು ಒಂದು ರೋಡಕ್ಕೆ ಹೋಗಿ ವಾಪಸ್ ಕೊಟ್ಟಿರೋದನ್ನ ಏನ್ ತಪ್ಪು ಅಂತ ಯಾರ ಹೇಳಕ್ಕಾಗ್ತದೆ? ಓಕೆ, ಬಟ್ ಈ ಪೊಲಿಟಿಕಲಿ ಆರೋಪಗಳನ್ನು ಎದುರಿಸ್ತೀರಾ ಸರ್ ನೀವು? ಅಫ್ಕೋರ್ಸ್ ಅವರು ಕೂಡ ಕೊನೆಯದಾಗಿ ಹೇಳಿದ್ದಾರೆ ನನ್ನ ರಾಜಕೀಯಕ್ಕೆ ಹೇಳ್ತಾ ಇರಬೇಡಿ ಅಂತ. ಆದ್ರೆ ಮುಖ್ಯಮಂತ್ರಿಗಳ ರಾಜಕೀಯದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ರಾಜಕೀಯ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ತಾಯಿ ಇದ್ದಾರೆ, ನನ್ನೂ ತಾಯಿ ಇದ್ದಾರೆ. ನಾವು ಆ ತಾಯಿ ದೃಷ್ಟಿಯಿಂದ ನೋಡ್ಬೇಕು ನಾವು ಅಷ್ಟೇನೆ. ಅವ್ರು ಅತ್ಯಂತ ಬೇಜಾರ್ ಮಾಡ್ಕೊಂಡು ಸೈಟ್ ವಾಪಸ್ ಕೊಟ್ಟಿರ್ಬೇಕಾದ್ರೆ ಯಾರು ಏನ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ಇನ್ನು ಆ ನೋವು ಯಾರು ವಾಪಸ್ ತಂದ್ಕೊಡಕ್ಕಾಗ್ತದೆ ಬಿಡಿ ಅಷ್ಟೇನೆ. ಸರ್, ಕೊನೆಯದಾಗಿ ಈ ಇಡಿ ಪ್ರಕರಣ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು ನೈತಿಕತೆ ಅಂತ ಈಗಾಗಲೇ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಇಡಿ ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ಡೆವಲಪ್ಮೆಂಟ್ ಆಗಿ ಈಗಾಗಲೇ FIR ದಾಖಲಾಕೊಂಡಿದೆ. ಮುಂದಿನ ಹಂತದಲ್ಲಿ ಸಿದ್ದರಾಮಯ್ಯನವರ ಹೆಸರು ಬಂದ್ರೆ ಕೂಡ ಅವಾಗ ಪೊಲಿಟಿಕಲ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸಹಜವಾಗಿ ಮುಖ್ಯಮಂತ್ರಿಗಳು ಮುಂದುವರಿಯುವ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಇದಕ್ಕೆ ತಾವೇ ಹೇಳ್ತೀರಿ ಅವರು ಬೆಂಬಲಿಗರಾಗಿ? ನನಗೆ ಗೊತ್ತು ಇದು. ಹಲೋ ಸರ್, ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ. ಅದೇ ನನಗೆ ಗೊತ್ತು ಇದು 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 ನೀವೇನಾದ್ರೂ ಅವ್ರೇನಾದ್ರೂ ಇದ್ರ ವಿಚಾರವಾಗಿ ಈ ಡೆವಲಪ್ಮೆಂಟ್ ಫಂಡ್ ಅಲ್ಲಿ ಏನಾದ್ರೂ ಅವರು ಎಂತದ್ದು ECIR ಏನೋ ಮಾಡ್ಕೊಂಡಿದ್ರೆ ಇದು ನಮ್ಮ ಸರ್ಕಾರದಲ್ಲ, ನಮ್ಮ ಮುಖ್ಯಮಂತ್ರಿಗಳಲ್ಲ, ನಾನು ಮಂತ್ರಿ ಅಲ್ಲ. ಆ ಕಳಿಸರಿ ಯಾರಿದ್ರು ಅವ್ರು ಮಾಡಿರೋದು. ಬಟ್ ಮುಖ್ಯಮಂತ್ರಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಸುದ್ದಿ ಬರ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ಸೇರಿ ಇನ್ನಿತರರು ಅಂತ ಬರ್ತಾ ಇದೆ. ನನ್ಗೇನು ಅನ್ಸಲ್ಲ ಪ್ರಮೋದ್ ಅವರೇ, ಅದು ಹಂಗಾಗಿದೆ ಅನ್ಸಲ್ಲ. ನೋಡೋಣ, ನಾಳೆ ಗೊತ್ತಾಗ್ಲಿ ಅಟ್ಲೀಸ್ಟ್.
ನೀವು ಎದುರಿಸೋದಕ್ಕೆ ರೆಡಿ ಆಗಿದ್ದೀರಾ? ಹಾಗಾದ್ರೆ ಇಡಿ ಏನಾದರೂ ಬಂದರೆ ಮುಂದಿನ ದಿನಗಳಲ್ಲಿ ಅಫ್ಕೋರ್ಸ್ ಈ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ನೀವು ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈ ಪ್ರಶ್ನೆಗಳು ನೀವು ಕೂಡ ನಾಳೆ ಎದುರಿಸಬೇಕಾಗತ್ತೆ. ಒಂದು ವೇಳೆ ಇಡಿ ಏನಾದ್ರು ತನಿಖೆ ಅಥವಾ ಮುಂದುವರೆದ ಭಾಗವಾಗಿ ಬಂದರೆ ಅದನ್ನು ಎದುರಿಸೋಕೆ ತಾವು ಸಿದ್ಧರಾಗಿದ್ದೀರಿ? ಇಲ್ಲ, ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಮೋದ್ ಅವರೇ, ನಾವ್ ಮಾಡ್ಲೇ ಇಲ್ಲಲ್ಲ. ನಾನ್ ನಿಮ್ಗೆ ಎದುರಿಸೋ ಪ್ರಶ್ನೆ ಎಲ್ಲಿ ಬಂತು? ನನ್ ಕೇಳಿದ್ರೆ ನಾನು ಹೇಳ್ತೀನಿ, ನಾವೆಲ್ಲ ಮಾಡಿರೋದು ಕಳೆದ ಸರ್ಕಾರದಲ್ಲಿ ಮಾಡಿರೋದು, ಅವ್ರನ್ನ ವಿಚಾರಿಸಿ ಅಂತ ಹೇಳೋದು ಅಷ್ಟೇನೆ. ಇಟ್ಸ್ ವೆರಿ ಸಿಂಪಲ್. ಓಕೆ ಓಕೆ ಹಾಗಾದ್ರೆ ಇದರಲ್ಲಿ ಯಾವುದೇ ರೀತಿಯಂತ ಅಕ್ರಮಗಳಾಗಿಲ್ಲ ಅಂತ ತಾವು ಹೇಳ್ತಿದ್ದೀರಿ ಅಂದ್ರೆ? ಇಲ್ಲ, ನನಗೆ ಗೊತ್ತಿಲ್ಲ, ಬಟ್ ಫಂಡ್ ಆವಾಗ ಆಗಿರೋದು ಅಂತ ಗೊತ್ತು. ಇದು ಅಕ್ರಮನ ಅಥವಾ ಕರೆಕ್ಟ್ ಇದೆಯಾ ಅಥವಾ ಕ್ಯಾಬಿನೆಟ್ಗೆ ಆಗಿದ್ದಂತ ಕ್ಯಾಬಿನೆಟ್ಗೆ ಅಧಿಕಾರ ಇದೆಯಾ ಅಂತ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ನಮ್ಮ ಸೆಕ್ರೆಟರಿ ಹತ್ರ ನಾಳೆ ಮಾತಾಡ್ಬೇಕಷ್ಟೇ. ಇದು ನಿಜ ಆಗಿದ್ರೆ ಅವ್ರು ಏನಾದ್ರು ಇದ್ರ ಬಗ್ಗೆ ಏನಾದ್ರು ECR ಮಾಡಿದ್ದೆ. ಓಕೆ ಓಕೆ ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಸುರೇಶ್ ಅವರೇ. ಥ್ಯಾಂಕ್ ಯು. ಇದಿಷ್ಟು ಸುರೇಶ್ ಅವರು ಹೇಳ್ತಾ ಇರುವಂಥ ಮತ್ತು ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆ ಏನಿದೆ ಚೈತ್ರ ಸಹಜವಾಗಿಯೇ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಅಫ್ಕೋರ್ಸ್ TV9 ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನಮ್ಮ ಹಿರಿಯ ವರದಿಗಾರ ಕಿರಣ್ ಕೂಡ ಹೇಳಿದರು ಯಾವ ವಿಚಾರಕ್ಕೆ ಇಡಿ ಈಗಾಗಲೇ FIR ಸೇರಿದಂತೆ ತನಿಖೆಯನ್ನು ಮಾಡ್ತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ TV9 ಜೊತೆಗೆ ಮಾತನಾಡ್ತಾ ಸಂಪೂರ್ಣವಾದಂಥ ವಿವರವನ್ನು ಕೊಟ್ಟರು. ಈ ಒಂದು ಪ್ರಕರಣ ಏನಿದೆ ಅಥವಾ ಈ ಫಂಡನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿರುವಂಥ ವಿಚಾರ ಏನಿದೆ ಮೂಡಾದು, ಅದನ್ನು ನಮ್ಮ ಅವಧಿಯಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲ, ಬದಲಾಗಿ BJP ಅವಧಿಯಲ್ಲಾದಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸಂಪುಟದಲ್ಲಿ ಆಗಿದೆ ಅನ್ನುವಂಥ ಗಂಭೀರವಾದಂಥ ವಿಚಾರವನ್ನು ಕೂಡ ಹೇಳಿದ್ರು. ಹೀಗಾಗಿ ಇದರಲ್ಲಿ ಅಕ್ರಮವೋ ಸಕ್ರಮವೋ ಈ ವಿಚಾರದ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಆ ಗ್ರೇ ಏರಿಯಾ ಖಂಡಿತವಾಗ್ಲೂ ಇದೆ ಚೈತ್ರ. ಅಂದರೆ ಇನ್ನೂ ಕೂಡ ಸ್ಪಷ್ಟವಾಗಿ ನಮ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೋಬೇಕಾಗಿದೆ ಅಂತ. ಒಟ್ಟಿನಲ್ಲಿ ಈ ಇಡಿ ವಿಚಾರ ಎಂದರೆ ರಾಜಕೀಯದ ಮೇಲೂ ಕೂಡ ಗಾಢವಾದಂಥ ಪರಿಣಾಮವನ್ನು, ಅದರಲ್ಲೂ ಶಕ್ತಿ ಕೇಂದ್ರದ ಮೇಲೆ ಗಾಢವಾದಂಥ ಪರಿಣಾಮವನ್ನು ಬೀಳ್ತಾ ಇದೆ. ಪ್ರಮೋದ್, ಅಲ್ಲಿ ನೀವು ಮಾತನಾಡಿಸಬೇಕಾದ್ರೆ ಗಮನಿಸ್ತಾ ಇದ್ದೆ, ಈ ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೂ ಕೂಡ ಕೆಲವೊಂದು ಹಣವನ್ನ ಇಲ್ಲಿಂದ ಅಲ್ಲಿಗೆ ಹಾಕಬಹುದಾ, ಬಳಸಬಹುದಾ, ಈ ರೀತಿಯಾದಂತಹ ಮಾಹಿತಿಗಳ ಕೊರತೆ ಇದೆ ಅಂತ.